ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾವು ಮೊಬೈಲ್ ಫಾಸ್ಟ್ ಆಗೋಕ್ಕೆ 5 ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಬಗ್ಗೆ ನೋಡೋಣ. ಬಹಳ ಜನರಿಗೆ ಫೋನ್ ಸ್ಲೋ ಆಗುತ್ತೆ, ಫೋನ್ ಹ್ಯಾಂಗ್ ಆಗುತ್ತೆ, ಆ್ಯಪ್ಸ್ ಓಪನ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಆದರೆ ಟೆನ್ಷನ್ ತಗೊಳ್ಬೇಡಿ, ಈ ವಿಡಿಯೋನಲ್ಲಿ ನಾನು ನಿಮಗೆ 5 ಇಂಪಾರ್ಟೆಂಟ್ ಸಿಂಪಲ್ ಟಿಪ್ಸ್ ಹೇಳ್ಕೊಡ್ತೀನಿ. ಈ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದರೆ ನಿಮ್ಮ ಮೊಬೈಲ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಈ ವಿಡಿಯೋನಲ್ಲಿ ನಾನು ಎಲ್ಲನೂ ನಿಮಗೆ ಸರಳವಾಗಿ ಹೇಳಿಕೊಟ್ಟಿರ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಎಲ್ಲರ ಫೋನಲ್ಲಿ ಸೆಟ್ಟಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಮೊದಲಿಗೆ ನಾವು ಸೆಟ್ಟಿಂಗ್ಸ್ ಆಪ್ಷನ್ ಓಪನ್ ಮಾಡ್ಕೋಬೇಕು. ನಾನು ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ತಿದ್ದೀನಿ. ಸೆಟ್ಟಿಂಗ್ಸ್ ಓಪನ್ ಮಾಡಿಕೊಂಡು ಅಬೌಟ್ ಫೋನ್ ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿವೈಸ್ ಐಡೆಂಟಿಫಿಯರ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬಿಲ್ ನಂಬರ್ ಅಂತ ಇರುತ್ತೆ, ಅದ್ರ ಮೇಲೆ 7 ಟೈಮ್ ಕ್ಲಿಕ್ ಮಾಡ್ಕೋತೀನಿ. ಒಂದು ವೇಳೆ ನಿಮ್ಮ ಬಿಲ್ ನಂಬರ್ ಸಿಗಲಿಲ್ಲ ಅಂದರೆ ಸರ್ಚ್ ಮಾಡ್ಕೋಬೋದು. 7 ಟೈಮ್ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗುತ್ತೆ. ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬನ್ನಿ. ಕೆಳಗಡೆ ಬಂದಾದಮೇಲೆ ಕೆಳಗಡೆ ಬನ್ನಿ. ಈ ಥರ ಫುಲ್ ಲಾಸ್ಟ್ ಇರುತ್ತೆ. ವಿಂಡೋ ಆ್ಯನಿಮೇಷನ್ ಸ್ಕೇಲ್ ಅಂತ ಇರುತ್ತೆ, ಅಲ್ಲಿ 0.5x ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಆಪ್ಷನ್ ಸೆಲೆಕ್ಟ್ ಆದಮೇಲೆ ನಿಮ್ಮ ಫೋನ್ ಫಾಸ್ಟ್ ಆಗುತ್ತೆ. ಇದು 1ನೇ ಟಿಪ್ಪು. ಸ್ನೇಹಿತರೆ, ಇವಾಗ 2ನೇ ಟಿಪ್ಸ್ ನೋಡೋಣ ಬನ್ನಿ. ಮೊಬೈಲ್ನಲ್ಲಿ ಏನಾಗುತ್ತಂದರೆ, ನಾವು ಯೂಟ್ಯೂಬ್ ನೋಡಿದರೂ ಅದನ್ನು ಕ್ಲಿಯರ್ ಮಾಡದೇ ಇರಲ್ಲ, ಇನ್ಸ್ಟಾ ನೋಡಿದರೂ ಕ್ಲಿಯರ್ ಮಾಡದೇ ಇರಲ್ಲ. ಸೊ ಹಾಗಾಗಿ ಅದೆಲ್ಲ ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗ್ತಾ ಇರುತ್ತೆ. ಹಾಗಾಗಿ ರ್ಯಾಮ್ ಕನ್ಸ್ಯೂಮ್ ಆಗುತ್ತೆ. ಈ ಥರ ಬ್ಯಾಕ್ಗ್ರೌಂಡ್ನಲ್ಲಿ ಇರೋ ಆ್ಯಪ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇದಾದಮೇಲೆ 3rd ಟಿಪ್ಸಿಗೆ ಹೋಗೋಣ ಬನ್ನಿ. ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ಸ್ ಆನ್ ಮಾಡಿ. ಸೆಟ್ಟಿಂಗ್ಸ್ ಆನ್ ಮಾಡಿದ್ಮೇಲೆ ನೆಟ್ವರ್ಕ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇರುತ್ತೆ, ಸೆಕೆಂಡ್ ಆಪ್ಷನ್ನು, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಆದಮೇಲೆ ಈ ಥರ ಆಪ್ಷನ್ಸ್ ಬಂದಿರುತ್ತೆ, ಅಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಅಂತ ಕೊಡಿ. ಈ ಥರ ಕೊಟ್ಟರೆ ನಮ್ಮ ಪರ್ಮಿಷನ್ ಇಲ್ಲದೆ ಆ್ಯಪ್ಸ್ ಅಪ್ಡೇಟ್ ಆಗೋಲ್ಲ. ಅಪ್ಡೇಟ್ ಆಗದೇ ಇದ್ದರೆ ಮೊಬೈಲ್ ಸ್ಲೋ ಆಗೋಲ್ಲ. ಸೊ ಇದಾದಮೇಲೆ ಫ್ರೆಂಡ್ಸ್, ನೆಕ್ಸ್ಟ್ ಟಿಪ್ಸ್ಗೆ ಹೋಗೋಣ ಬನ್ನಿ. ಇದೆಲ್ಲ ಆದಮೇಲೆ ಫ್ರೆಂಡ್ಸ್, ನಾವು ಯೂಟ್ಯೂಬು, ಫೇಸ್ಬುಕ್ಕು ತುಂಬ ಜಾಸ್ತಿ ಯೂಸ್ ಮಾಡೋ ಆ್ಯಪ್ಸ್ ಸ್ಟೋರೇಜ್ ಜಾಸ್ತಿ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಪ್ ಇನ್ಫಾರ್ಮೇಷನಲ್ಲಿ ಹೋಗಿ ಸ್ಟೋರೇಜ್ ಆ್ಯಂಡ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೋರೇಜ್ ಆ್ಯಂಡ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಯರ್ ಕ್ಯಾಚ್ ಅಂತ ಇರುತ್ತೆ, ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಮಗೆ ಈ ಥರ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ ಪ್ರತಿಯೊಂದು ಆ್ಯಪ್ ಮಾಡಬೇಕಂದ್ರೆ. ಸೊ ಇದೆಲ್ಲ ಬಿಟ್ಟು ಡೈರೆಕ್ಟಾಗಿ ಮಾಡಬೇಕಂದ್ರೆ ನಾವು ಸೆಟ್ಟಿಂಗ್ಸ್ ಆನ್ ಮಾಡ್ಕೋಬೇಕು. ಮೊಬೈಲ್ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಸ್ಟೋರೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಅಂದರೆ ಸರ್ಚ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಮಾಡಿದ್ಮೇಲೆ ಆ್ಯಪ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅತಿ ಹೆಚ್ಚು ಯಾವುದು ದೊಡ್ಡದಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಿಯೋ ಹಾಟ್ಸ್ಟಾರ್ ಅಂತ ಇರುತ್ತೆ, ನಾನು ಆಲ್ರೆಡಿ ಇದನ್ನು ಕ್ಯಾಚ್ ಮಾಡಿದ್ದೀನಿ. ಬ್ಯಾಕ್ ಬಂದು ಈ ಕಾಸ್ಟ್ಲಿ ಆ್ಯಪ್ದು ಮಾಡ್ತೀನಿ ನೋಡಿ. ಈ ಥರ ಪ್ರತಿಯೊಂದು ಆ್ಯಪ್ದು ಮಾಡಿ. ಸೊ ಮಿನಿಮಮ್ ನಿಮ್ಮ ಹತ್ರ ಒಂದು 50 GB ತುಂಬಿದ್ರು ಇದ್ರದ್ದೇ ಒಂದು 10 GB ಇರುತ್ತೆ. 10 GB ತನಕ ನಿಮಗೆ ಸ್ಟೋರೇಜ್ ಉಳಿಯುತ್ತೆ. ಸೊ ಈ ಥರ ಮಾಡಿ ಫ್ರೆಂಡ್ಸ್, ಪ್ರತಿಯೊಂದು ಆ್ಯಪ್ದು ಮಾಡಿ. ಇದಾದಮೇಲೆ ನೆಕ್ಸ್ಟ್ ಸೆಟ್ಟಿಂಗ್ಸು ಏನಿದೆ ಅಂದರೆ, ಸೊ ಅದನ್ನು ನನಗೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ವಾರದಲ್ಲಿ ಒಂದು ಸಲ ಆದರೂ ಫೋನು ರೀಸ್ಟಾರ್ಟ್ ಮಾಡಿ. ವಾರದಲ್ಲಿ ಒಂದೇ ಸಲ ಮಾಡಿ, ಜಾಸ್ತಿ ಏನು ಮಾಡಬೇಕಿಲ್ಲ, ಒಂದು ಸಲ ಮಾಡಿ. ಸೊ ಈ ಥರ ನಿಮಗೆ ಯೂಸ್ಫುಲ್ ಅನಿಸಿದರೆ ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಜಾಸ್ತಿ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.